ಲಕ್ಷ್ಮಿ ಅಸುರನಾದ ಕೊಲ್ಲಾಸುರನ ಶಿರಛೇದನ ಮಾಡಿ 7ನೇ ಶತಮಾನದ ಕನ್ನಡದ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿದೆ. ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನದಲ್ಲಿ ವಿಗ್ರಹಗಳು ಪೂರ್ವ ಅಥವಾ ಉತ್ತರಕ್ಕೆ ಮುಖವಾಗಿರುತ್ತೆ. ಜಗದಂಬ ಬಲಗೈಯಲ್ಲಿ ಹಿಡಿದಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ. ನಮ್ಮ ಆರುಷ್ನ ನೋಡ್ಬಿಟ್ಟು ಅವರು ಪ್ರಸಾದ ಕೊಟ್ಟರು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಕರ್ನಾಟಕದ ಗಡಿಯಲ್ಲೇ ಇರೋವಂಥ ಕೊಲ್ಲಾಪುರ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೀವಿ. ಪಂಚಗಂಗಾ ನದಿ ತಟದಲ್ಲೇ ಈ ದೇವಸ್ಥಾನ ಇರೋದು. ಮಹಾಲಕ್ಷ್ಮೀ ದೇವಿ ಇಲ್ಲಿ ಬಂದು ನೆಲೆಸೋದಕ್ಕೆ ತುಂಬ ಕಥೆಗಳಿದೆ. ಅದರಲ್ಲಿ ಈ ಒಂದು ಕತೆ ಏನಂದರೆ, ಹೀಗೆ ಒಮ್ಮೆ ವಿಷ್ಣು ಮಲಗಿದಾಗ ಮೃಂಗ ಋಷಿ ಬಂದು ಕೂಗ್ತಾರೆ. ಇವ್ರಿಗೆ ಕೇಳಿಸಲ್ಲ. ಆ ಕೋಪಕ್ಕೆ ಎದೆಗೆ ಒದಿತಾರೆ. ತಕ್ಷಣ ಎಚ್ಚರ ಆಗಿದ್ದ ವಿಷ್ಣು ಅವ್ರ ಮೇಲೆ ಕೋಪ ಮಾಡ್ಕೊಳ್ದೆ ಅವ್ರನ್ನ ಕೂರಿಸಿ ಅವ್ರ ಕಾಲನ್ನ ಒತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ನೋಡಿದ ವಿಷ್ಣು ಸತಿ ಲಕ್ಷ್ಮೀದೇವಿ ಅವ್ರಿಗೆ ತುಂಬ ಕೋಪ ಬಂದು, ಇಷ್ಟೆಲ್ಲ ಮಾಡಿದ್ರು ನೀವು ಒಂಚೂರು ಕೋಪ ಮಾಡ್ಕೊಳ್ದಲೆ ನೀವು ಅವ್ರ ಸೇವೆನೇ ಮಾಡ್ತಿದ್ದೀರಲ್ಲ ಅಂತ ಕೋಪ ಮಾಡಿಕೊಂಡು ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದು ಅವರು ನೆಲೆಸಿದ ಜಾಗನೇ ಕೊಲ್ಲಾಪುರ ಅಂತ ಹೇಳ್ತಾರೆ. ಇನ್ನೊಂದು ಕತೆ ಪ್ರಕಾರ ಇಲ್ಲಿ ಕೊಲ್ಲಾಸುರ ಅನ್ನೋ ರಾಕ್ಷಸ ಇದ್ದ. ಆ ರಾಕ್ಷಸ ಏನಂದರೆ ದೇವಾನುದೇವತೆಗಳು ಮತ್ತು ಋಷಿಮುನಿಗಳಿಗೆಲ್ಲ ತುಂಬ ವಿವಿಧ ರೀತಿಯಲ್ಲಿ ಕಷ್ಟ ಕೊಡ್ತಿದ್ದಂತೆ. ಕೊಲ್ಲಾಸುರನ ಹಿಂಸೆಗೆ ನೊಂದೋಗಿದ್ದಂಥ ನಮ್ಮ ದೇವಾನುದೇವತೆಗಳು ಹೋಗಿ ಲಕ್ಷ್ಮೀದೇವಿನ ಬೇಡ್ಕೊಳ್ತಾರಂತೆ, ಹೇಗಾದರೂ ನಮ್ಮನ್ನ ಅವನಿಂದ ಕಾಪಾಡು ಅಂತ. ಆಗ ಮಹಾಲಕ್ಷ್ಮಿ ಅಸುರನಾದ ಕೊಲ್ಲಾಸುರನ ಶಿರಛೇದನ ಮಾಡಿ ಎಲ್ಲರನ್ನ ಕಾಪಾಡ್ತಾರೆ. ಕೊಲ್ಲಾಸುರನೆಂಬ ರಾಕ್ಷಸನ್ನ ಸಂಹಾರ ಮಾಡಿದಕ್ಕೇನೆ ಈ ಜಾಗದ ಹೆಸರು ಕೊಲ್ಲಾಪುರ ಅಂತ ಬಂತು ಅಂತ ಕೂಡ ಇನ್ನೊಂದು ಕತೆ ಹೇಳ್ತಾರೆ. ಶಕ್ತಿಪೀಠಗಳಲ್ಲಿ ಒಂದಾಗಿರೋ ಈ ದೇವಸ್ಥಾನ ಸುಮಾರು 7ನೇ ಶತಮಾನದ ಕನ್ನಡದ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿದ್ದು. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂತಂದರೆ, ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದಲ್ಲಿ ವಿಗ್ರಹಗಳು ಪೂರ್ವ ಅಥವಾ ಉತ್ತರಕ್ಕೆ ಮುಖವಾಗಿರುತ್ತೆ. ಆದರೆ ಈ ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿ ಮಾತ್ರ ಪಶ್ಚಿಮಕ್ಕೆ ಮುಖವಾಗಿರೋದು ವಿಶೇಷ. ಈ ದೇವಸ್ಥಾನನ ಹಿಂದೆ ಕರವೀರ್ ಎಂದು ಕರಿತಿದ್ರಂತೆ. ಹಾಗೆ ಈ ಕರವೀರ್ ಪ್ರದೇಶನ ತಾಯಿ ಜಗದಂಬ ಬಲಗೈಯಲ್ಲಿ ಹಿಡಿದಿದ್ದಾರೆ ಅಂತ ಕೂಡ ಹೇಳಲಾಗತ್ತೆ. ಅಷ್ಟೇ ಅಲ್ಲ, ಮಹಾಮಹಿಮ ದತ್ತಾತ್ರೇಯ ಸ್ವಾಮಿ ಪ್ರತಿದಿನ ಮಧ್ಯಾಹ್ನ ಭಿಕ್ಷುಕರನಾಗಿ ಬಂದು ಮಹಾಲಕ್ಷ್ಮೀ ದೇವಿ ಹತ್ರ ಭಿಕ್ಷೆ ತಗೊಂಡೋಗ್ತಾರೆ ಅಂತ ಕೂಡ ಹೇಳ್ತಾರೆ. ಹಾಗೆ ಇಲ್ಲಿ ಮಹಾಲಕ್ಷ್ಮಿನ ಅಂಬಾಬಾಯಿ ಅಂತ ಕೂಡ ಕರೀತಾರೆ. ತುಂಬ ಜನ ಇದ್ದರು, ಆದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವಿನಂತೂ ತುಂಬ ಹೊತ್ತು ನಿಂತು ನೋಡಿದ್ವಿ. ಖುಷಿ ಆಯಿತು ದರ್ಶನ ನಮಗೆ. ಹಣೆ ನೋಡಿ ಹಿಂಗಾಗ್ಬಿಟ್ಟಿದೆ ಕುಂಕುಮಗಳು, ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಮ್ಮ ಆರುಷ್ನ ನೋಡ್ಬಿಟ್ಟು ಅವರು ಪ್ರಸಾದ ಕೊಟ್ಟರು. ದೇವಸ್ಥಾನದಲ್ಲಿ ಕೂತಿರೋರು, ಒಳಗಡೆ ಇರೋರು ಕರೆದ್ಬಿಟ್ಟು ಸ್ವೀಟ್ ಕೊಟ್ಟರು. ದೂದ್ ಪೇಡ ಕೊಟ್ಟರು. ಇವಾಗ ಇಲ್ಲಿಂದ ನಾವು ಪಂಡ್ರಾಪುರಕ್ಕೆ ಹೊರಡ್ತೀವಿ. ನವೀನ್ಗೆ ದೇವ್ರ ಫೋಟೋ ಬೇಕಂತೆ. ಎಷ್ಟು ಎಷ್ಟು इंग्लिश का ना, इंग्लिश में मराठी। और प्राइस कितना है? 60 रुपये। 60. बट इंग्लिश चाहिए. ಏನಿದು? ಏ ಕ್ಯಾ ಹೈ ಸರ್? ನಮ್ಗೆ ಗೊತ್ತಾಗಲ್ಲ ಅದು. ಇದು ಈಗ ಕನ್ನಡದಲ್ಲಿ ನಮ್ಮ ಸರೋಜಮ್ಮನ ಒಂದು ತಂದುಕೊಡ್ತಾ ಇದೆ, ಗ್ಯಾರಂಟಿ. ಇಂಗ್ಲೀಷ್ನ ಇಡೋದೇ ಇಲ್ಲ, ಬರೀ ಹಿಂದಿ ಮರಾಠಿ ಇಟ್ಕೊಳ್ತಾರೆ. ಹಿಂದಿ ಕೂಡ ಅಲ್ಲ. ನಮಗಂತೂ ಬೋರ್ಡ್ಗಳು ಓದೋದು ತುಂಬ ಕಷ್ಟ. ಆದರೆ ಕೆಲವು ಕಡೆ ಮಾತ್ರ ದೇವಸ್ಥಾನದಲ್ಲಿ ಕಾಣಿಕೆ ಹುಂಡಿ, ಸರಸ್ವತಿ ದೇವಿ, ಮಹಾಕಾಳಿ ಈ ಥರ ದೇವ್ರ ಹೆಸರುಗಳನ್ನ ಮಾತ್ರ ಕನ್ನಡದಲ್ಲಿ ಹಾಕಿರ್ತಾರೆ. ನೋಡಿ, ದೇವ್ರನ್ನ ನಿಮಗೆ ತೋರಿಸ್ತೀನಿ. ಇಷ್ಟೇ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲಂಕಾರ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಲೈವ್ ಆ್ಯಕ್ಚುಲಿ. ಇದು ದೇವಸ್ಥಾನ ಗೋಪುರಗಳು. ನಾವು ಸೀರೆ ಕೊಟ್ವಿ, ಹಾಗಾಗಿ ಅವರು ಒಂದು ಕಾಯಿ ಮತ್ತು ಹೂವು ಎಲ್ಲ ಕೊಟ್ಟರು. ಇಲ್ಲಿ ಅಲ್ಲೂ ಕೂಡ ಹೊಸಲಲ್ಲಿ ಆಮೇಲೆ ಇಟ್ಟಿದ್ರು. ನೋಡಿ ಎಷ್ಟು ಜನ ಅಂದರೆ, ಹೊರಗಡೆಯಿಂದ ಇದೆ ಕ್ಯೂ. ಹೀಗೆ ಬಂದು
ನೋಡಿ ಹೀಗೆ ಒಳಗಡೆ ಹೋಗಿ ಒಳಗಡೆ ತುಂಬ ಸುತ್ತ ಹಾಕಬೇಕು. ಒಂದು 2 ರೌಂಡ್ ಆದರೂ ಒಳಗಡೆ ಹಾಕಿಸ್ತಾರೆ. ಆಮೇಲೆ ಅದು ದೊಡ್ಡ ಸುತ್ತು, ಬಟ್ ಚೆನ್ನಾಗಿತ್ತು. ಏನಂತ ತುಂಬ ವೆಯ್ಟ್ ಮಾಡಲಿಲ್ಲ ನಾವು. ಒಂದು 2 ಅವರ್ಸ್ಗೆಲ್ಲ ಕಂಪ್ಲೀಟ್ ದರ್ಶನ ಚೆನ್ನಾಗಿ ಮಾಡ್ಕೊಂಡು ಆಚೆ ಬಂದ್ವಿ. ಅದರಲ್ಲೂ ನಮಗೆ ಗರ್ಭಗುಡಿ ಪ್ರದಕ್ಷಿಣೆ ಹಾಕಕ್ಕೆ ಸಿಕ್ತು. ಸೊ 1 ರೌಂಡ್ ಹಾಗೆ ಸುತ್ತಿ ಮತ್ತೆ ಬಂದು ದೇವ್ರ ಮುಂದೆ ನಿಂತ್ಕೊಂಡ್ವಿ. ಸೊ ಅಲ್ಲೊಂದು 10-15 ನಿಮಿಷ ನಿಂತ್ಕೊಂಡ್ವಿ. ಅದನ್ನೆಲ್ಲ ದೇವಸ್ಥಾನಕ್ಕೆ ದರ್ಶನ ಎಲ್ಲಿಂದ ಇದೆ ಅಂತ ನೋಡಿ, ಹೀಗಿದೆ. ಇಲ್ಲಿಂದ ಫುಲ್ಲು ದರ್ಶನ ಒಳಗಡೆ ಹೋಗಬೇಕು. ಅಲ್ಲಿ ಬ್ಯಾಗೆಲ್ಲ ಸ್ಕ್ಯಾನ್ ಮಾಡ್ತಾರೆ, ಮೊಬೈಲು ಮತ್ತು ಕ್ಯಾಮ್ರಾ ಎಲ್ಲ ತೊಗೊಂಡು ಹೋಗ್ಬೋದು, ಆದರೆ ಒಳಗಡೆ ತೆಗಿಯೋ ಹಾಗಿಲ್ಲ. ಇದು ಓಕೆನಾ? ನಮ್ಮ ಮನೆಗೆ हाँ देवी खड़ा है ना? हाँ खड़ा है, ये नवरात्र में 9 दिन है, 2 दिन है पूजा, उनमें से एक है। ಹೊರಡ್ತಾ ಇದ್ದೀವಿ ಇಲ್ಲಿಂದ. ಇವಾಗ ಅಲ್ಲಿಗೆ 4 ಅವರ್ಸ್ ಬೇಕು. ಅಂದರೆ ಇವಾಗ ಟೈಮು 6 ಗಂಟೆ. ಸೊ 9 ಗಂಟೆ ಆಗುತ್ತೆ. ಇನ್ನು ನಾವು ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ. ಹೋಗ್ತಾ ಹಂಗೆ ಊಟ ಮಾಡಿಕೊಂಡು ಮಧ್ಯಾಹ್ನದ ಊಟ ರಾತ್ರಿ ಊಟ 2 ಮಿಕ್ಸ್ ಒಟ್ಟಿಗೆ ಇನ್ನೊಂದು 2 ಅವರ್ ಬಿಟ್ಟು ಊಟ ಮಾಡ್ಕೊಂಬಿಟ್ಟು ಹೊರಟ್ಬಿಡ್ತೀವಿ. ಅಲ್ಲೇ ಹೋಗಿ ರೂಮಲ್ಲಿ ಸ್ಟೇ ಆಗ್ತೀವಿ. ನೆಕ್ಸ್ಟ್ ಡೇ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಶಿರ್ಡಿಗೆ ಹೋಗ್ತೀವಿ. ಬಟ್ ಓವರ್ ಆಲ್ ಎಕ್ಸ್ಪೀರಿಯೆನ್ಸು ದರ್ಶನ ತುಂಬ ಚೆನ್ನಾಗಾಯಿತು. ಇವತ್ತು ಮಂಡೇ ಆದರೂ ಕೂಡ ಅಷ್ಟು ಜನ ಇದ್ದಾರೆ. ಇನ್ನು ನೀವು ಯೋಚನೆ ಮಾಡಿ, ಇನ್ನೇನಾದ್ರು ವೀಕೆಂಡ್ಸಲ್ಲಿ ಬಂದರೆ ಇನ್ನೆಷ್ಟು ಜನ ಇರ್ತಾಯಿದ್ರು, ಮತ್ತು ಶುಕ್ರವಾರ ಮಂಗಳವಾರ ಬಂದಿರೋ ಇನ್ನೆಷ್ಟು ಜನ ಇರ್ತಾಯಿತ್ತು. 2 ಅವರ್ ಆಯ್ತಮ್ಮ. 2 ಅವರ್ ಬರೀ ದರ್ಶನಕ್ಕಾಯಿತು ನಮಗೆ ಇವತ್ತು. ಆದರೆ ತುಂಬ ಚೆನ್ನಾಗಾಯಿತು, ಅದು ಖುಷಿ ಇದೆ ನಮಗೆ. ಸೊ ಇವಾಗ ನಾವು ನೆಕ್ಸ್ಟು ಪಂಡ್ರಾಪುರದಲ್ಲಿ ಸಿಗ್ತೀವಿ. ಹೇಳೋದು ಮರ್ತಿದ್ದೆ, ಇಲ್ಲಿ ಕಾರ್ ಪಾರ್ಕಿಂಗಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಅವರು. ಆದರೆ ತುಂಬ ದೂರ ಕಾರ್ ಪಾರ್ಕ್ ಮಾಡಿದ್ವಿ ನಾವು. ಹತ್ತತ್ರ ಅರ್ಧ ಕಿಲೋಮೀಟರ್ ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿ ಅಥವಾ ಕಮ್ಮಿ ನನಗೆ ಗೊತ್ತಿಲ್ಲ, ನಿಯರ್ಲಿ ನಡಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀವಿ. ನೆಕ್ಸ್ಟ್ ಪಂಡರಾಪುರದ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹಾಗೆ ಹೇಗಾಯಿತು ನಮ್ಮ ದರ್ಶನ ಎಲ್ಲ ಅಂತ ನಿಮಗೆ ಹೇಳ್ತೀನಿ. ಬಾಯ್.